ನಮಸ್ಕಾರ. ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ಅಧ್ಯಾಯ 17 ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು. ಈ ಅಧ್ಯಾಯವನ್ನು ನೋಡೋಣ ಫ್ರೆಂಡ್ಸ್. ನೋಡಿ, ಈ ಅಧ್ಯಾಯದಲ್ಲಿ ಅಹೋಮ್ ರಾಜಮನೆತನ ಮತ್ತು ಮೊಘಲರ ಬಗ್ಗೆ ನಾವು ಕಳೆದ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಮತ್ತು ಈ ವಿಡಿಯೋದಲ್ಲಿ ಮರಾಠರ ಬಗ್ಗೆ ತಿಳ್ಕೊಳ್ಳೋಣ. ಮರಾಠರ ಅಧಿಕಾರ ಹೇಗೆ ಸ್ಥಾಪನೆಯಾಗ್ತದೆ, ಮರಾಠ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನ ನೋಡೋಣ. ನೋಡಿ, 17ನೇ ಶತಮಾನದಲ್ಲಿ ದಕ್ಕನ್ ಭಾಗದಲ್ಲಿ ಮರಾಠ ರಾಜ್ಯ ಉದಯವಾಗ್ತದೆ. 17ನೇ ಶತಮಾನದಲ್ಲಿ ನೋಡಿ, ಮಹಾರಾಷ್ಟ್ರ ಈ ಪ್ರಾಂತ್ಯದಲ್ಲಿ ಅಹಮದ್ ನಗರದ ನಿಜಾಮಶಾಹಿ ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಅಧೀನದಲ್ಲಿ ಈ ಮಹಾರಾಷ್ಟ್ರ ಇತ್ತು. ಈ ಸುಲ್ತಾನರು ಅಂದರೆ ನಿಜಾಮಶಾಹಿಗಳು ಮತ್ತು ಆದಿಲ್ ಶಾಹಿಗಳು ಸ್ಥಳೀಯ ಮರಾಠರನ್ನ ಸೈನ್ಯದಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ರು. ಅನೇಕ ಹುದ್ದೆಗಳಿಗೆ ಸೈನ್ಯದಲ್ಲಿ ಮರಾಠರನ್ನ ನೇಮಕ ಮಾಡ್ಕೊಳ್ತಾ ಇದ್ರು ಪ್ರಾರಂಭದಲ್ಲಿ. ನೆಕ್ಸ್ಟ್ ನೋಡೋಣ. ಅಂದರೆ ನೋಡಿ, ದೇಶಮುಖರು, ದೇಶಪಾಂಡೆ ಇವರು ಭೂಕಂದಾಯವನ್ನ ಸಂಗ್ರಹಣೆಯನ್ನ ಮಾಡ್ತಾ ಇದ್ರು. ಶಹಾಜಿ ಭೋಸ್ಲೆ ನೋಡಿ, ಈತ ವಿಜಯಪುರ, ನೋಡಿ ಇದನ್ನ ಬಿಜಾಪುರ ಅಂತ ಕರೆಯಲಾಗ್ತದೆ. ಈಗ ವಿಜಯಪುರದ ಸುಲ್ತಾನರಲ್ಲಿ ಈತ ಶಹಾಜಿ ಭೋಸ್ಲೆ ಆಡಳಿತಗಾರನಾಗಿದ್ದನು. ನೋಡಿ, ಸುಲ್ತಾನರಿಂದ ಕೆಲವು ಜಾಗೀರುಗಳನ್ನು ಕೂಡ ಪಡ್ಕೊಂಡಿದ್ದನು. ಜಾಗೀರು ಅಂದ್ರೇನು? ಉಡುಗೊರೆಗಳನ್ನು, ಬಹುಮಾನಗಳನ್ನು ಪಡ್ಕೊಂಡಿದ್ದನು. ಶಿವಾಜಿ ಮರಾಠ ರಾಜ್ಯದ ಸ್ಥಾಪನೆ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಪ್ರಾರಂಭ ಮಾಡಿತು. ನೋಡಿ, ಇವರು ರಾಷ್ಟ್ರ ಪ್ರೇಮದಿಂದ ದೇಶದಲ್ಲಿ ಏಕತೆಯನ್ನು ಸ್ಥಾಪಿಸುವ ಉದ್ದೇಶವನ್ನು ಇಟ್ಕೊಂಡು ಮತ್ತು ಪರಕೀಯರಿಂದ ದೇಶವನ್ನು ರಕ್ಷಿಸಲು ಮರಾಠರು ಏನು ಮಾಡ್ತಾರೆ, ಮೊಘಲರೊಂದಿಗೆ ಹೋರಾಟವನ್ನು ಮಾಡ್ತಾರೆ. ನಿರಂತರವಾಗಿ ಹೋರಾಟದಲ್ಲಿ ತೊಡಗ್ತಾರೆ. ನೋಡಿ, ಇದಕ್ಕೆ ಕಾರಣ ಏನು? ಮರಾಠ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಏನು? ಮರಾಠ ರಾಜ್ಯ ಸ್ಥಾಪನೆಗೆ ಪ್ರಭಾವ ಬೀರಿದ ಅಂಶಗಳು ಯಾವುವು ಅಂದರೆ, ಮಹಾರಾಷ್ಟ್ರದ ಸುಪ್ರಸಿದ್ಧ ಸಂತರ ಬೋಧನೆಗಳಿಂದ ಪ್ರೇರಿತರಾಗ್ತಾರೆ ಮರಾಠರು. ಮತ್ತು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಮರಾಠ ರಾಜ್ಯ ಸ್ಥಾಪನೆಯಾಗ್ತದೆ. ಹಾಗಾದರೆ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಯಾರು ನೋಡೋಣ. ನೋಡಿ, ಶಿವಾಜಿ ಮರಾಠರಲ್ಲಿ ಶಿವಾಜಿ ಶ್ರೇಷ್ಠ ದೊರೆ. ರಾಜ್ಯ ವಿಸ್ತರಣೆಯ ಜೊತೆಗೆ ಉತ್ತಮ ಆಡಳಿತ ನೀಡುವುದರಲ್ಲಿಯೂ ಶಿವಾಜಿ ಯಶಸ್ವಿಯಾದನು. ಹಾಗಾದರೆ ಶಿವಾಜಿಯ ಬಾಲ್ಯದ ಬಗ್ಗೆ ನೋಡೋಣ. ಶಿವಾಜಿ ಪುಣೆ ಜಿಲ್ಲೆಯ ಶಿವನೇರಿ ಎಂಬಲ್ಲಿ ಜನಿಸಿದನು. ಈತನ ತಂದೆ ಶಹಾಜಿ ಭೋಸ್ಲೆ. ನೋಡಿ, ಇವರು ವಿಜಯಪುರದ ಸುಲ್ತಾನರ ಸೇವೆಯಲ್ಲಿದ್ದರು. ಅವರ ಆಸ್ಥಾನದಲ್ಲಿ ಆಡಳಿತಗಾರರಾಗಿದ್ದರು. ನೋಡಿ, ಈತನ ತಾಯಿ ಜೀಜಾಬಾಯಿ. ಶಿವಾಜಿಯ ತಾಯಿ ಯಾರು? ಜೀಜಾಬಾಯಿ. ಈಕೆ ಧರ್ಮ ಶ್ರದ್ಧೆಯುಳ್ಳ ಸಾತ್ವಿಕ ಮಹಿಳೆಯಾಗಿದ್ದು ತನ್ನ ಪುತ್ರನಲ್ಲಿ ಧರ್ಮಶ್ರದ್ಧೆ, ಧರ್ಮಸ್ಥೈರ್ಯ, ಜೀವನ ನಿಷ್ಠೆ ಹಾಗೂ ಉನ್ನತ ಆದರ್ಶಗಳನ್ನು ಬೆಳೆಸ್ತಾಳೆ. ನೋಡಿ, ಶಿವಾಜಿಯಲ್ಲಿ ಉನ್ನತ ಆದರ್ಶಗಳನ್ನು ಬೆಳೆಸೋದು ಅವರ ತಾಯಿ ಜೀಜಾಬಾಯಿಯವರು. ತಂದೆ ಶಹಾಜಿ ಭೋಸ್ಲೆ ವಿಜಯಪುರದ ಸುಲ್ತಾನರ ಸೇವೆಯಲ್ಲಿರ್ತಾರೆ. ಇದು ಇವರ ಬಾಲ್ಯವಾಗಿದೆ. ನೋಡಿ, ಶಿವಾಜಿಯ ಬಾಲ್ಯದ ಬಗ್ಗೆ ನೋಡಿದ್ವಿ. ನೋಡಿ, ಶಿವಾಜಿಯ ಗುರುಗಳು ದಾದಾಜಿ ಕೊಂಡದೇವ. ಇವರು ಶಿವಾಜಿಯನ್ನ ಶಸ್ತ್ರಾಸ್ತ್ರಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಪರಿಣತಿಯನ್ನಾಗಿ ಮಾಡ್ತಾರೆ. ಉನ್ನತ ತರಬೇತಿಯನ್ನ ಕೊಡಿಸ್ತಾರೆ. ಶಿವಾಜಿಯನ್ನ ಉನ್ನತ ವ್ಯಕ್ತಿಯನ್ನಾಗಿ ರೂಪಿಸುವಲ್ಲಿ ಅವರ ಗುರುಗಳ ಪಾತ್ರ ಕೂಡ ಅಮೋಘವಾದುದು. ನೋಡಿ, ಶಿವಾಜಿ ಅಂಗ ಸಾಧನೆಯಲ್ಲಿ ಕುಸ್ತಿನ ಮಾಡ್ತಾರೆ ನೋಡಿ, ಅದು ಮತ್ತೆ ಖಡ್ಗ ಪ್ರಯೋಗ, ಕತ್ತಿ ವರ್ಸೆ ಮತ್ತು ಕುದುರೆ ಸವಾರಿ ಮುಂತಾದ ಕ್ಷಾತ್ರ ಕಲೆಯಲ್ಲಿ ಶಿವಾಜಿಯನ್ನು ಪರಿಣತಿಯನ್ನಾಗಿ ಮಾಡ್ತಾರೆ ಅವರ ಗುರುಗಳು ದಾದಾಜಿ ಕೊಂಡದೇವರವರು. ನೋಡಿ, ಶಿವಾಜಿ ಬಾಲ್ಯದಲ್ಲಿಯೇ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸುವ ಕನಸನ್ನ ಹೊಂದಿದ್ರು. ನೋಡಿ, ಶಿವಾಜಿಗೆ ಆತನ ತಾಯಿ ಉನ್ನತ ಆದರ್ಶಗಳನ್ನು ಬೆಳೆಸ್ತಾರೆ. ಗುರುಗಳು ಒಳ್ಳೆಯ ಉನ್ನತ ತರಬೇತಿಯನ್ನ ನೀಡ್ತಾರೆ. ಇದರಿಂದಾಗಿ ಶಿವಾಜಿಗೆ ಬಾಲ್ಯದಲ್ಲಿಯೇ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕನಸು ಮನಸ್ಸಲ್ಲಿ ಬರ್ತದೆ. ಆದ್ದರಿಂದ ಆತ ಪುಣೆಯನ್ನ ಕೇಂದ್ರವಾಗಿಟ್ಟುಕೊಂಡು ಅಲ್ಲಿ ರಾಜ್ಯವನ್ನ ವಿಸ್ತರಿಸುವ ಕಾರ್ಯದಲ್ಲಿ ತೊಡಗ್ತಾನೆ. ಶಿವಾಜಿಯ ಸಾಮ್ರಾಜ್ಯ ವಿಸ್ತರಣೆ ನೋಡಿ, ಪುಣೆಯನ್ನ ಆಧಾರವಾಗಿಟ್ಟುಕೊಂಡು ಕೇಂದ್ರವಾಗಿಟ್ಟುಕೊಂಡು ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡುವ ಕನಸನ್ನ ಕಂಡಿರ್ತಾರೆ ಶಿವಾಜಿ. ನೋಡಿ, ಶಿವಾಜಿಯು ತನ್ನ ಸ್ಥಳೀಯ ನಿವಾಸಿಗಳಾದ ಮಾವಳಿ ಯುವಕರ ಸೈನ್ಯ ಸಂಘಟಿಸಿ ಅವರಿಗೆ ಸೈನಿಕ ತರಬೇತಿಯನ್ನ ನೀಡ್ತಾರೆ. ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರಗಳಲ್ಲಿ ಸೈನಿಕ ಪರಿಣತಿ. ಮಾವಳಿ ಯುವಕರ ಸೈನ್ಯದ ಸಹಾಯದಿಂದ ಶಿವಾಜಿಯು ನೋಡಿ ಬಿಜಾಪುರದ ಸುಲ್ತಾನನಿಂದ ಈ ಕೆಳಗಿನ ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ. ಹಾಗಾದರೆ ಆ ಕೋಟೆಗಳು ಯಾವುವು ನೋಡೋಣ. ತೋರಣಗಡ ಕೋಟೆ, ಪುರಂದರಗಡ ಕೋಟೆ,
ಚಕನ್ ಕೋಟೆ, ಸಿಂಹಗಡ ಕೋಟೆ, ಜವಳಿ ಕೋಟೆ ಇವು ಬಿಜಾಪುರದ ಸುಲ್ತಾನನ ಹಿಡಿತದಲ್ಲಿರ್ತವೆ. ಈ ಕೋಟೆಗಳನ್ನು ಶಿವಾಜಿ ವಶಪಡಿಸಿಕೊಳ್ತಾರೆ. ನೋಡಿ, ತೋರಣ ಕೋಟೆಯ ಹತ್ತಿರದ ಹೊಸದುರ್ಗಕ್ಕೆ ರಾಯಗಢವೆಂದ ಕರೆದು ತನ್ನ ಸಾಮ್ರಾಜ್ಯಕ್ಕೆ ಅಧೀನ ಮಾಡ್ಕೊಳ್ತಾರೆ. ಪ್ರತಾಪಗಡ ಎಂಬ ಹೊಸ ಕೋಟೆಯನ್ನು ಕೂಡ ನಿರ್ಮಾಣವನ್ನ ಮಾಡ್ತಾರೆ. ನೋಡಿ, ಈ ಎಲ್ಲ ಸಾಧನೆಗಳನ್ನು ಮಾವಳಿ ಯುವಕರ ಸೈನ್ಯದ ಸಹಾಯದಿಂದ ಗೆರಿಲ್ಲಾ ಯುದ್ಧದ ಮುಖಾಂತರ ಅವರು ಈ ಕೋಟೆಗಳನ್ನು ವಶಪಡಿಸಿಕೊಳ್ತಾರೆ. ನೋಡಿ, ಶಿವಾಜಿಯು ಬಿಜಾಪುರದ ಸುಲ್ತಾನನ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಇದರಿಂದ ಬಿಜಾಪುರದ ಸುಲ್ತಾನರು ಕೋಪಗೊಂಡು ಶಿವಾಜಿಯ ತಂದೆ ಶಹಾಜಿಯನ್ನು ಬಂಧನದಲ್ಲಿ ಇಡ್ತಾರೆ. ನೋಡಿ, ಶಿವಾಜಿಯ ತಂದೆ ಶಹಾಜಿ ಬಿಜಾಪುರದ ಸುಲ್ತಾನನ ಬಳಿಯೇ ಆಡಳಿತಗಾರರಾಗಿರ್ತಾರೆ. ಶಿವಾಜಿ ಯಾವಾಗ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ಕೋಟೆಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ, ಆಗ ಸುಲ್ತಾನನು ಶಿವಾಜಿಯ ತಂದೆ ಶಹಾಜಿಯನ್ನು ಬಂಧನದಲ್ಲಿ ಇಡ್ತಾನೆ. ಶಿವಾಜಿಯು ಸುಲ್ತಾನನ ಬಳಿ ತಾನು ಮತ್ತೆ ಹೋರಾಟ ಮಾಡೋದಿಲ್ಲ, ನಿಮ್ಮ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳೋದಿಲ್ಲ ಎಂಬ ಆಶ್ವಾಸನೆಯನ್ನು ಸುಲ್ತಾನನಿಗೆ ಕೊಡ್ತಾರೆ. ಆಗ ಶಹಾಜಿಯನ್ನ ಬಿಜಾಪುರದ ಸುಲ್ತಾನರು ಬಿಡುಗಡೆಯನ್ನಗೊಳಿಸ್ತಾರೆ. ಮೊಘಲರು ಮತ್ತು ಶಿವಾಜಿಯ ನಡುವಿನ ಸಂಬಂಧ ನೋಡಿ, ಔರಂಗಜೇಬನು ಶಿವಾಜಿಯನ್ನು ಸೋಲಿಸಲಿಕ್ಕೆ ಅನೇಕ ವರ್ಷಗಳ ಕಾಲ ಹೋರಾಟವನ್ನೇ ನಡೆಸ್ತಾನೆ. ಶಿವಾಜಿಯನ್ನು ಸೋಲಿಸಬೇಕು ಮತ್ತು ಮರಾಠ ಸಾಮ್ರಾಜ್ಯವನ್ನ ಮೊಘಲ್ ಸಾಮ್ರಾಜ್ಯಕ್ಕೆ ಅಧೀನ ಮಾಡ್ಕೊಳ್ಬೇಕು ಅಂತ ಅನೇಕ ಬಾರಿ ಪ್ರಯತ್ನವನ್ನ ಪಡ್ತಾನೆ. ನೋಡಿ, ಆ ಕಾರಣಕ್ಕಾಗಿ ದಕ್ಷಿಣ ಭಾರತ ಮತ್ತು ಶಿಯಾ ರಾಜ್ಯಗಳನ್ನು ವಶಪಡಿಸಿಕೊಂಡು ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲೇಬೇಕು ಎನ್ನುವ ಉದ್ದೇಶದಿಂದ ಏನು ಮಾಡ್ತಾನೆ ಔರಂಗಜೇಬ, ನೋಡಿ, ಶಾಯಿಸ್ತಾ ಖಾನ ಮತ್ತು ಜೈಸಿಂಗ್ ಇವರಿಬ್ಬರನ್ನ ಕಳಿಸ್ಕೊಡ್ತಾನೆ ಮರಾಠ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರ. ನೋಡಿ, ಜೈಸಿಂಗ್ ಶಿವಾಜಿಯನ್ನು ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೋಡಿ, ಔರಂಗಜೇಬ ಜೈಸಿಂಗ್ ಮತ್ತು ಶಾಯಿಸ್ತಾ ಖಾನನನ್ನು ಶಿವಾಜಿಯನ್ನು ಸೋಲಿಸ್ಲಿಕ್ಕೆ ಕಳಿಸ್ತಾನೆ. ಆಗ ಜೈಸಿಂಗ್ ದಕ್ಷಿಣ ಭಾರತ ಮತ್ತು ಶಿಯಾ ರಾಜ್ಯಗಳನ್ನು ವಶಪಡಿಸಿಕೊಂಡು ಮರಾಠ ಸಾಮ್ರಾಜ್ಯವನ್ನು ಕೂಡ ವಶಪಡಿಸಿಕೊಳ್ತಾನೆ. ಆಗ ಪುರಂದರದಲ್ಲಿ ಒಪ್ಪಂದ ಸಂಭವಿಸ್ತದೆ. ಯಾರ್ಯಾರಿಗೆ? ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ ಪುರಂದರ ಒಪ್ಪಂದ ಸಂಭವಿಸುತ್ತದೆ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಪುರಂದರ ಒಪ್ಪಂದ ನಡೀತದೆ. ಆ ಒಪ್ಪಂದದ ಪ್ರಕಾರ ಶಿವಾಜಿಯು 23 ದುರ್ಗಗಳನ್ನು ಅಂದರೆ ಕೋಟೆಗಳನ್ನು ಮೊಘಲರಿಗೆ ಕೊಡಬೇಕಾಗ್ತದೆ. ವಾರ್ಷಿಕ 16 ಲಕ್ಷ ವರಮಾನ ಬರುವ ಪ್ರದೇಶಗಳನ್ನು ಬಿಟ್ಕೊಡ್ಬೇಕಾಗ್ತದೆ. ಜೊತೆಗೆ ಮೊಘಲರೊಂದಿಗೆ ನಿಷ್ಠೆಯಿಂದ ಇರುವುದಾಗಿ ಹೇಳಿ ತನ್ನ ಪುತ್ರ ಶಿವಾಜಿಯ ಪುತ್ರ ಸಂಭಾಜಿಯ ನೇತೃತ್ವದಲ್ಲಿ 5,000 ಅಶ್ವದಳದೊಂದಿಗೆ ದೆಹಲಿಗೆ ಕಳುಹಿಸಿಕೊಡ್ತಾನೆ. ಇನ್ಯಾವತ್ತೂ ಯುದ್ಧ ಮಾಡೋದಿಲ್ಲ, ನಾವು ನಿಮಗೆ ನಿಷ್ಠೆಯಿಂದ ಇರ್ತೀವಿ ಅಂತ ಹೇಳಿ ತನ್ನ ಪುತ್ರನೊಂದಿಗೆ 5,000 ಕುದುರೆಗಳೊಂದಿಗೆ ದೆಹಲಿಗೆ ಕಳುಹಿಸಿಕೊಡ್ತಾನೆ. ಸ್ನೇಹ ಬೆಳೆಸಲಿಕ್ಕೆ, ಸ್ನೇಹದಿಂದ ಇರುವುದಾಗಿ ಹೇಳಿ. ಬಿಜಾಪುರದ ಆದಿಲ್ ಶಾ ಮತ್ತು ಗೋಲ್ಗೊಂಡದ ಕುತುಬ್ ಶಾಹಿ ಇವರೊಂದಿಗೆ ಶಿವಾಜಿ ಒಪ್ಪಂದವನ್ನು ಮಾಡ್ಕೊಳ್ಬಹುದು. ಇದರಿಂದ ಶಿವಾಜಿಯ ಶಕ್ತಿ ಹೆಚ್ಚಾಗ್ತದೆ. ಇದರಿಂದ ಶಿವಾಜಿಯು ಮೊಘಲರ ವಿರುದ್ಧ ಹೋರಾಟವನ್ನು ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಜೈಸಿಂಗ್ ಇವರ ನಡುವಿನ ಒಪ್ಪಂದವನ್ನು ತಡೆಯಲಿಕ್ಕೋಸ್ಕರ ಶಿವಾಜಿಯನ್ನ ಸ್ನೇಹಪೂರ್ವಕವಾಗಿ ಆಗ್ರಾಕ್ಕೆ ಆಹ್ವಾನವನ್ನ ನೀಡ್ತಾನೆ. ಔರಂಗಜೇಬನು ಶಿವಾಜಿಯನ್ನ ಕಂಡ್ರೆ ಕೆಂಡಾಮಂಡಲನಾಗ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಈತ ಯಾವಾಗ ತನ್ನ ದರ್ಬಾರಿನಲ್ಲಿ ಶಿವಾಜಿಯನ್ನ ನೋಡಿ ಸೂಕ್ತ ಗೌರವವನ್ನು ನೀಡದೆ ಅಪಮಾನವನ್ನ ಮಾಡ್ತಾನೆ. ಇದನ್ನು ಶಿವಾಜಿ ಪ್ರತಿಭಟಿಸ್ತಾನೆ. ಯಾಕಂದರೆ ಜೈಸಿಂಗ್ಗೆ ಆಹ್ವಾನವನ್ನು ನೀಡಿರ್ತಾನೆ. ಆ ಆಹ್ವಾನವನ್ನು ಒಪ್ಕೊಂಡು ಶಿವಾಜಿ ಅವರ ಸಂಸ್ಥಾನಕ್ಕೆ ಹೋಗಿರ್ತಾನೆ, ಅವನ ಆಸ್ಥಾನಕ್ಕೆ, ಅವರ ದರ್ಬಾರಿಗೆ ಹೋಗಿರ್ತಾನೆ. ಆದ್ರಿಂದಾಗಿ ಈತ ಪ್ರತಿಭಟಿಸ್ತಾನೆ. ತನಗಾದ ಅವಮಾನವನ್ನು ಶಿವಾಜಿ ಪ್ರತಿಭಟಿಸ್ತಾನೆ. ಶಿವಾಜಿಯು ತನಗಾದ ಅವಮಾನವನ್ನು ಪ್ರತಿಭಟಿಸುತ್ತಿದ್ದಂತೆಯೇ ಕೆಂಡಾಮಂಡಲನಾದ ಔರಂಗಜೇಬನು ಶಿವಾಜಿಯನ್ನು ಮತ್ತು ಸಂಭಾಜಿಯನ್ನು ಆಗ್ರಾದ ಸೆರೆಮನೆಯಲ್ಲಿ ಬಂಧಿಸಿ ಇಡ್ತಾನೆ. ಆದರೆ ಕೆಲ ದಿನಗಳಲ್ಲಿ ಶಿವಾಜಿ ಮತ್ತು ತನ್ನ ಪುತ್ರನೊಂದಿಗೆ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತುಕೊಂಡು ಆತ ಸೆರೆಮನೆಯಿಂದ ಶಿವಾಜಿ ಮತ್ತು ಸಂಭಾಜಿ ಪಾರಾಗಿ ತಮ್ಮ ರಾಜಧಾನಿಯಾದ ರಾಯಗಢವನ್ನು ತಲುಪ್ತಾರೆ. ಶಿವಾಜಿಯು ತನ್ನ ಸೈನ್ಯವನ್ನು ಬಲಗೊಳಿಸಿ ತಾನು ಕಳೆದುಕೊಂಡಿದ್ದ ಅನೇಕ ಕೋಟೆಗಳನ್ನು ಪುನಃ ವಶಪಡಿಸಿಕೊಳ್ತಾನೆ. ನೋಡಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮಾವಳಿ ಯುವಕರ ಸೈನ್ಯವನ್ನು ಸಂಘಟಿಸಿ ಅದಕ್ಕೆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ತರಬೇತಿಯನ್ನು ಕೊಡ್ತಾನೆ. ಆ ಸೈನ್ಯದ ಸಹಾಯದಿಂದ ತಾನು ಕಳೆದುಕೊಂಡಿದ್ದ ಎಲ್ಲ ಕೋಟೆಗಳನ್ನು ಮೊಘಲರಿಂದ ವಶಪಡಿಸಿಕೊಳ್ತಾನೆ. ನೋಡಿ, ಶಿವಾಜಿಯು ಮೊಘಲರಿಂದ ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ಚೌತಾ ಕಂದಾಯವನ್ನು ವಸೂಲಿ ಮಾಡ್ತಾನೆ ಮತ್ತು ತನ್ನ ರಾಜ್ಯದಲ್ಲಿ ಸರ್ದೇಶ ಮುಖಿ ಅನ್ನುವ ಕಂದಾಯವನ್ನು ವಸೂಲಿ ಮಾಡ್ತಾರೆ. ಹಾಗಾದರೆ ಚೌತಾ ಅಂದರೆ ಭೂ ಕಂದಾಯದ 4ನೇ 1 ಭಾಗ.
ಸರ್ದೇಶ್ ಮುಖಿ ಅಂದರೆ ಭೂ ಕಂದಾಯದ 10ನೇ 1 ಭಾಗ ಕಂದಾಯವನ್ನು ವಸೂಲಿ ಮಾಡ್ತಾನೆ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೀತದೆ. ಎಷ್ಟರಲ್ಲಿ? 1674ರಲ್ಲಿ. ಎಲ್ಲಿ? ರಾಯಗಢದಲ್ಲಿ. ನೋಡಿ, ಅಲ್ಲಿ ಶಿವಾಜಿಗೆ ಛತ್ರಪತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗುತ್ತೆ. ಶಿವಾಜಿಯ ಆಡಳಿತ ನೋಡಿ, ಶಿವಾಜಿ ತನ್ನ ವಿಶಾಲ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ನೀಡ್ತಾ ಇದ್ದನು. ನೋಡಿ, ಮರಾಠಿ ಇವರ ಆಡಳಿತ ಭಾಷೆಯಾಗಿತ್ತು. ರಾಜನೇ ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ. ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದ. ಹಾಗಾದರೆ ಆ ವಿಂಗಡಣೆಗಳು ಯಾವುವು ನೋಡೋಣ. ನೋಡಿ, ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯ ಎಂದು ವಿಂಗಡಣೆಯನ್ನು ಮಾಡಲಾಗಿತ್ತು. ಸ್ವರಾಜ್ಯ ಅಂದರೆ ಪ್ರಾರಂಭದಿಂದಲೂ ತಮ್ಮ ಅಧೀನದಲ್ಲಿದ್ದ ರಾಜ್ಯಗಳಾಗಿದ್ವು. ಮೊಘಲರ ರಾಜ್ಯ ಅಂದರೆ ಮೊಘಲರಿಂದ ವಶಪಡಿಸಿಕೊಂಡ ರಾಜ್ಯಗಳಾಗಿದ್ವು. ನೋಡಿ, ಈತನಿಗೆ ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರೆಂಬ ಮಂತ್ರಿಗಳು ಕೂಡ ಇದ್ದರು. ನೋಡಿ, ಈತ ಆಡಳಿತಕ್ಕೆ ಅನುಕೂಲವಾಗುವ ಕಾರಣಕ್ಕೋಸ್ಕರ ಆಡಳಿತದ ಘಟಕಗಳನ್ನಾಗಿ ಮಾಡಿಕೊಂಡಿದ್ದ. ಆ ಆಡಳಿತದ ಘಟಕಗಳು ಅಂದರೆ ಪ್ರಾಂತಗಳು ಮತ್ತು ಜಿಲ್ಲೆಗಳು, ಗ್ರಾಮಗಳಾಗಿ ಈತ ವಿಂಗಡಣೆಯನ್ನು ಮಾಡಿಕೊಂಡಿದ್ದನು. ಹೀಗೆ ಸುವ್ಯವಸ್ಥಿತ ಆಡಳಿತವನ್ನು ಶಿವಾಜಿ ಪ್ರಜೆಗಳಿಗೆ ನೀಡಿದ್ದರು. ಶಿವಾಜಿಯ ಕಂದಾಯ ಪದ್ಧತಿ ರೈತರಿಗೆ ಅನುಕೂಲಕರವಾಗಿದ್ದ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಅಂದರೆ ರೈತರೇ ನೇರವಾಗಿ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುವ ಕಂದಾಯ ಪದ್ಧತಿ ಅಳವಡಿಕೆಯಾಗಿತ್ತು. ನೋಡಿ, ಇವನು ಜಾಗೀರುದಾರಿ ಕಂದಾಯ ಪದ್ಧತಿಯನ್ನು ರದ್ದುಪಡಿಸಿದನು. ಕಂದಾಯವನ್ನು ಹಣದ ಅಥವಾ ವಸ್ತು ರೂಪದಲ್ಲಿ ನೀಡಲು ಆದೇಶಿಸಲಾಗಿತ್ತು. ಕಂದಾಯವನ್ನು ಹಣದ ರೂಪದಲ್ಲಾದರೂ ನೀಡಬಹುದಾಗಿತ್ತು ಅಥವಾ ವಸ್ತುಗಳ ರೂಪದಲ್ಲಾದರೂ ನೀಡಬಹುದಾಗಿತ್ತು. ಚೌತ್ ಮತ್ತು ಸರದೇಶಮುಖಿ ಎಂಬ ಭೂ ಕಂದಾಯಗಳಿದ್ದವು. ಚೌತ್ ಅಂದರೆ ಮೊಘಲರಿಂದ ಆಕ್ರಮಿಸಿಕೊಂಡ ಪ್ರದೇಶಗಳಲ್ಲಿ ಚೌತ್ ಕಂದಾಯವನ್ನು ನಿಗದಿ ಮಾಡ್ತಾ ಇದ್ದ. ಅಂದರೆ 10ನೇ 1 ಭಾಗ ಕಂದಾಯವನ್ನು ನೀಡಬೇಕಿತ್ತು. ಸರದೇಶಮುಖಿ ಅಂತಂದರೆ ಇದು ಸ್ವರಾಜ್ಯದಲ್ಲಿ 4ನೇ 1 ಭಾಗ ಭೂ ಕಂದಾಯವನ್ನು ವಸೂಲಿ ಮಾಡಲಾಗ್ತಾ ಇತ್ತು. ಹೀಗೆ ಈ 2 ರೀತಿಯ ಭೂ ಕಂದಾಯ ಪದ್ಧತಿಗಳು ಇದ್ವು. ಶಿವಾಜಿಯ ನ್ಯಾಯಾಂಗ ಪದ್ಧತಿ. ಶಿವಾಜಿಯ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿತ್ತು. ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನವನ್ನು ನೀಡ್ತಾ ಇದ್ವು. ಬ್ರಾಹ್ಮಣ ನ್ಯಾಯಾಧೀಶರು ಸ್ಮೃತಿಗಳ ಆಧಾರದ ಮೇಲೆ ನಿರ್ಣಯವನ್ನು ನೀಡ್ತಾ ಇದ್ರು. ಅಂದರೆ ಗ್ರಂಥಗಳ ಆಧಾರದ ಮೇಲೆ ನಿರ್ಣಯವನ್ನು ನೀಡ್ತಾ ಇದ್ರು. ನೋಡಿ, ಮರಾಠರ ಸೈನ್ಯ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಮರಾಠ ಸೈನ್ಯದಲ್ಲಿ ಕಾಲ್ದಳ, ಗಜದಳ ಅಂದರೆ ಆನೆಗಳ ದಳ, ಅಶ್ವದಳ, ಕುದುರೆಗಳ ದಳ ಮತ್ತು ಫಿರಂಗಿಗಳ ದಳಗಳಿದ್ವು. ನೋಡಿ, ಮರಾಠ ಸೈನಿಕರು ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಪರಿಣತಿಯನ್ನು ಸಾಧಿಸಿದ್ರು. ನೋಡಿ, ಇವರ ಕೋಟೆಗಳು ಎಲ್ಲೆಲ್ಲಿದ್ವು ಅಂದರೆ ರಾಯಗಢ, ರಾಜಗಢ, ತೋರಣಗಢ, ಪ್ರತಾಪಗಢ, ಸಿಂಹಗಢ ಇಲ್ಲೆಲ್ಲ ಪ್ರಮುಖ ಕೋಟೆಗಳನ್ನು ನಿರ್ಮಾಣವನ್ನು ಮಾಡಿಕೊಂಡಿದ್ರು. ನೋಡಿ, ಹವಾಲ್ದಾರ ಕೋಟೆಯ ಮೇಲ್ವಿಚಾರಕನಾಗಿದ್ದನು. ನೋಡಿ, ಮೇಲ್ವಿಚಾರಕನ ಹುದ್ದೆಗೆ ಹವಾಲ್ದಾರ ಎಂದು ಕರೆಯಲಾಗ್ತದೆ. ಸೈನ್ಯದಲ್ಲಿ ಅನೇಕ ಚಿಕ್ಕ ಘಟಕಗಳಿದ್ವು. ನೋಡಿ, ಶಿವಾಜಿಯ ಸೈನಿಕರು ವಿಶೇಷವಾಗಿ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ರು. ಹೀಗೆ ಮರಾಠರ ಸೈನ್ಯ ವ್ಯವಸ್ಥೆ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯಲ್ಲಿ ಪರಿಣತಿಯನ್ನು ಸಾಧಿಸಿತ್ತು. ಶಿವಾಜಿಯ ಮರಣದ ಸಮಯದಲ್ಲಿ ನೋಡಿ, ಸಂಭಾಜಿಯ ತಾಯಿ ಸಾಯಿಬಾಯಿ ಮತ್ತು ರಾಜಾರಾಮನ ತಾಯಿ ಸೊಯ್ರಾಬಾಯಿ ಶಿರ್ಕೆ ಇವರಿಬ್ಬರ ನಡುವೆ ಆಂತರಿಕ ಕಲಹ ಏರ್ಪಡ್ತದೆ ಸಿಂಹಾಸನಕ್ಕಾಗಿ. ನೋಡಿ, ಸಂಭಾಜಿ ತನ್ನ ಶಕ್ತಿಯಿಂದ ಮರಾಠ ರಾಜ್ಯವನ್ನು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ನೋಡಿ, ಸಂಭಾಜಿಗೆ ದೂರದೃಷ್ಟಿ ಆಗಲಿ ವಿವೇಕ ಆಗಲಿ ಇರಲಿಲ್ಲ. ಇದರಿಂದಾಗಿ ರಾಜ್ಯ ಸಂರಕ್ಷಿಸುವುದರ ಬದಲಾಗಿ ಔರಂಗಜೇಬನ ದಾಳಿಗೆ ತುತ್ತಾಗಿ ಕೊಲ್ಲಲ್ಪಡ್ತಾನೆ. ಸಂಭಾಜಿಯನ್ನು ಮೊಘಲರು ಔರಂಗಜೇಬನು ಕೊಂದು ನೋಡಿ ಆತನ ಪತ್ನಿ ಮತ್ತು ಆತನ ಚಿಕ್ಕ ಮಗ ಶಾಹುವನ್ನು ಸೆರೆ ಹಿಡಿದು ಬಂಧಿಸಿಡ್ತಾನೆ. ಹೀಗಾಗಿ ಸಂಭಾಜಿಯ ಮತ್ತೊಬ್ಬ ಮಗನಾದಂತಹ ನೋಡಿ, ಚಿಕ್ಕ ಮಗನ ಬಂಧಿಸಿರ್ತಾನೆ, ಮತ್ತೊಬ್ಬ ಮಗ ಇರ್ತಾನೆ. ಆ ಮತ್ತೊಬ್ಬ ಮಗ ಆತನ ಹೆಸರು ರಾಜಾರಾಮ ಶಾಹು. ಅವನು ಸಿಂಹಾಸನವನ್ನು ಏರ್ತಾನೆ. ನೋಡಿ, ರಾಜಾರಾಮ್ ಪುನಃ ಮೊಘಲರಿಂದ ಈತ ಪ್ರಬಲನಾಗಿದ್ದು ಮೊಘಲರಿಂದ ಗುಜರಾತ್, ಮಾಳ್ವಾ, ಕಾನಾ ದೇಶ, ಬೆರಾರಗಳನ್ನು ಮತ್ತು ಕೆಲವು ಕೋಟೆಗಳನ್ನು ಕೂಡ ವಶಪಡಿಸಿಕೊಳ್ತಾನೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡಿ, ರಾಜಾರಾಮ ಸಂಭಾಜಿಯನ್ನು ಕೊಂದು ಆತನ ಪತ್ನಿಯನ್ನು ಮತ್ತು ಅವರ ಚಿಕ್ಕ ಮಗ ಶಾಹುವನ್ನು ಮೊಘಲರು ಬಂಧಿಸಿಡ್ತಾರೆ. ನಂತರ ರಾಜಾರಾಮನು ಅಧಿಕಾರವನ್ನು ಮತ್ತೊಬ್ಬ ಮಗನಾದಂತಹ ರಾಜಾರಾಮ ಅಧಿಕಾರವನ್ನು ಕೈ ಹಿಡಿತಾನೆ.
ಕೈಗೆತ್ಕೊಳ್ತಾನೆ. ರಾಜಾರಾಮ ಅಧಿಕಾರವನ್ನು ಕೈಗೆತ್ತಿಕೊಳ್ತಾನೆ. ನಂತರ ಕೂಡ ಈತ ಕೂಡ ಮರಣನ ಹೊಂದಿದಾಗ ನೋಡಿ, ಆ ಸಮಯದಲ್ಲೂ ಕೂಡ ಈತನ ತಾಯಿ ಮತ್ತು ಈತನ ತಮ್ಮನ ಬಿಡುಗಡೆ ಆಗಿರೋದಿಲ್ಲ. ಆ ಕಾರಣದಿಂದಾಗಿ ಈತನಿಗೆ 10 ವರ್ಷದ ಮಗು ಇರ್ತದೆ. ಅದರ ಹೆಸರು 2ನೇ ಶಿವಾಜಿ. ಆ ಮಗುವನ್ನೇ ಪಟ್ಟಾದ ಮೇಲೆ ಕೂರಿಸಿ, ಸಿಂಹಾಸನದ ಮೇಲೆ ಕೂರಿಸಿ, ಈತನ ಧರ್ಮಪತ್ನಿ ಅಂದರೆ ತಾರಾಬಾಯಿ ಮೋಹಿತೆನೇ ಅಧಿಕಾರವನ್ನು ಪ್ರಾರಂಭ ಮಾಡ್ತಾಳೆ. ಇವಳು 1700ರಿಂದ 1708ರವರೆಗೆ ರಾಜಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾಳೆ. ನೋಡಿ, ಇವಳು ಸಹ ಔರಂಗಜೇಬನೊಂದಿಗೆ ಯುದ್ಧವನ್ನು ಪ್ರಾರಂಭ ಮಾಡ್ತಾಳೆ. ಪ್ರಾರಂಭದಲ್ಲಿ ಮೊಘಲರು ಯಶಸ್ವಿಯಾದರೂ ಸಹ ನಂತರದಲ್ಲಿ ಮರಾಠರು ತಾವು ಕಳೆದುಕೊಂಡಿದ್ದ ಕೋಟೆಗಳನ್ನು ಪುನಃ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯನ್ನಾಗ್ತಾಳೆ. ನೋಡಿ, ಔರಂಗಜೇಬನ ಮರಣದ ನಂತರ 1ನೇ ಬಹದ್ದೂರ್ ಶಾ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಈತ ನೋಡಿ, ಔರಂಗಜೇಬ ಬಂಧಿಸಿಟ್ಟಿದ್ದಂತಹ ಸಂಭಾಜಿಯ ಪುತ್ರ ಶಾಹುವನ್ನು ಮತ್ತು ಆತನ ತಾಯಿಯನ್ನು ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ನೋಡಿ, ದಕ್ಷಿಣದಲ್ಲಿದ್ದ ಮೊಘಲರ ಪ್ರಾಂತ್ಯಗಳಿಂದ ಚೌತ್ ಮತ್ತು ಸರದೇಶಮುಖಿ ಈ ಕಂದಾಯವನ್ನು ಸಂಗ್ರಹಿಸೋದಕ್ಕೆ ಕೂಡ ಅನುಮತಿಯನ್ನು ಕೊಡ್ತಾನೆ. ಕಂದಾಯದ ಅಧಿಕಾರವನ್ನು ಶಾ ಪಡೆದಿದ್ದರಿಂದಾಗಿ ನೋಡಿ, ಅಧಿಕಾರದಲ್ಲಿದ್ದಂತಹ ತಾರಾಬಾಯಿ ರಾಜಾರಾಮನ ಪತ್ನಿ ಜೊತೆ ಮತ್ತು ಶಾಹುವಿನ ನಡುವೆ ಕಲಹ ಉಂಟಾಗ್ತದೆ. ಈ ಯುದ್ಧದಲ್ಲಿ ನೋಡಿ, ತಾರಾಬಾಯಿ ಸೋಲನ್ನು ಅನುಭವಿಸ್ತಾಳೆ, ಪರಾಭವಗೊಳ್ತಾಳೆ. ಶಾಫು ಕೂಡ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ನೋಡಿ, ಮರಾಠರ ಆಳ್ವಿಕೆಯನ್ನು ಮಾಡಲಿಕ್ಕೆ ಶಾಫು ಸಮರ್ಥನಾಗಿರಲಿಲ್ಲ. ಇದರಿಂದಾಗಿ ತನ್ನ ಆಡಳಿತವನ್ನು ಈತ ಯಾರಿಗೆ ಬಿಟ್ಟುಕೊಡ್ತಾನೆ? ಪೇಶ್ವೆಗೆ ಬಿಟ್ಟುಕೊಡ್ತಾನೆ. ಪೇಶ್ವೆ ಅಂದರೆ ಪ್ರಧಾನ ಮಂತ್ರಿಗಳ ಹುದ್ದೆ ಇರ್ತಿತ್ತು ಆಸ್ಥಾನದಲ್ಲಿ, ಆ ಪೇಶ್ವೆಗೆ ಬಿಟ್ಟುಕೊಡ್ತಾನೆ. ಹೀಗೆ ಮರಾಠರ ರಾಜ್ಯದಲ್ಲಿ ಪೇಶ್ವೆಯ ಆಡಳಿತ ಪ್ರಾರಂಭಗೊಳ್ತದೆ. ಮರಾಠ ಸಾಮ್ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದವನೇ ಬಾಲಾಜಿ ವಿಶ್ವನಾಥ ಪೇಶ್ವೆ. ನೋಡಿ, ಈತ ಶಾಹುನ ಸೇನಾಪತಿಯಾಗಿರ್ತಾನೆ. ಪ್ರಸಿದ್ಧ ಮರಾಠ ನಾಯಕ ಕೂಡ ಆಗಿರ್ತಾನೆ, ನಿಷ್ಠಾವಂತನಾಗಿರ್ತಾನೆ. ಈತ ಸಮರ್ಥ ಕಾರ್ಯ ನಿರ್ವಹಿಸಿದ್ದಕ್ಕಾಗಿ ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆ ಎಂದು ನೇಮಕವನ್ನು ಮಾಡಲಾಯಿತು. ನೋಡಿ, ಈತನು ಶಾಹು ಮತ್ತು ಆತನ ತಾಯಿಯನ್ನು ಮೊಘಲರ ಅಂದರೆ ಔರಂಗಜೇಬನು ಬಂಧಿಸಿಟ್ಟಿರ್ತಾನೆ. ಯಾರನ್ನ? ಸಂಭಾಜಿಯನ್ನು ಕೊಂದು. ಆ ನಂತರದಲ್ಲಿ ಇವರ ಬಿಡುಗಡೆಗಾಗಿ ಈತ ಬಾಲಾಜಿ ವಿಶ್ವನಾಥ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾನೆ. ಸೈಯದ ಸಹೋದರ ಈತನ ಸ್ನೇಹವನ್ನು ಸಂಪಾದಿಸಿ ಮೊಘಲರ ವಶಪಡಿಸಿಕೊಂಡ ಮರಾಠ ಸಾಮ್ರಾಜ್ಯಗಳಲ್ಲಿ ಭೂಕಂದಾಯವನ್ನು ಸಂಗ್ರಹಿಸುವ ಅಧಿಕಾರವನ್ನು ಪಡೆದುಕೊಳ್ತಾನೆ. ನೋಡಿ, ಮರಾಠ ಒಕ್ಕೂಟದ ಧುರೀಣರಾದ ಮರಾಠ ಒಕ್ಕೂಟದಲ್ಲೇ ಕೆಲ ಮನೆತನಗಳಿರ್ತವೆ. ನೋಡಿ, ಅವುಗಳಲ್ಲಿ ಬೋನ್ಸ್ಲೆ, ಗಾಯಕವಾಡ, ಹೋಳ್ಕರ್, ಸಿಂಧಿಯಾ, ಪೇಶ್ವೆ ಇವರು ಆಂತರಿಕ ಕಲಹದಲ್ಲಿ ತೊಡಗಿರ್ತಾರೆ. ಇವರನ್ನು ಒಂದುಗೂಡಿಸಿ ಮರಾಠರ ಕೀರ್ತಿಯನ್ನು ಪುನಃ ಸ್ಥಾಪನೆ ಮಾಡಿದ್ದು ಬಾಲಾಜಿ ವಿಶ್ವನಾಥನ್ನ ಆಳ್ವಿಕೆಯ ನಂತರ ಮರಾಠ ಒಕ್ಕೂಟದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದವನು ಅಂದರೆ 1ನೆಯ ಬಾಜಿರಾವ್. ನೋಡಿ, ಬಾಲಾಜಿ ವಿಶ್ವನಾಥನ್ ಮರಣ ಹೊಂದಿದ ನಂತರ ಈತನ ಹಿರಿಯ ಪುತ್ರ 1ನೆಯ ಬಾಜಿರಾವ್. ಈತ ಯಾರು? ಬಾಲಾಜಿ ವಿಶ್ವನಾಥನ್ನ ಹಿರಿಯ ಪುತ್ರ. ಈತ ಪೇಶ್ವೆಯಾಗಿ ನೇಮಕಗೊಳ್ತಾನೆ. 19 ವರ್ಷದವನಾದರೂ ಈತ ಅಪ್ರಥಮ ವೀರನಾಗಿರ್ತಾನೆ. ಮರಾಠ ರಾಜ್ಯವನ್ನು ಉತ್ತರ ಭಾರತದಲ್ಲಿ ವಿಸ್ತರಿಸಬೇಕು ಎಂದು ಕನಸನ್ನು ಕಂಡಿದ್ದ. ಇದರಿಂದಾಗಿ ಗುಜರಾತ, ಮಾಳ್ವಾಗಳನ್ನು ವಶಪಡಿಸಿಕೊಳ್ತಾನೆ. ನೋಡಿ, ಅಲ್ಲಿ ಚೌತಿ ಮತ್ತು ಸರ್ದೇಶ್ಮುಖಿ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರವನ್ನು ಕೂಡ ಪಡ್ಕೊಳ್ತಾನೆ. 1ನೆಯ ಬಾಜಿರಾವ್ ಸಮರ್ಥನಾಗಿರ್ತಾನೆ, ಅಪ್ರತಿಮ ವೀರನಾಗಿರ್ತಾನೆ. ನೋಡಿ, ಈತ ಕರ್ನಾಟಕದ ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಮಾಡಿ ವಶಪಡಿಸಿಕೊಳ್ತಾನೆ. ನೋಡಿ, ಬಾಜಿರಾವ್ ಮೊಘಲ್ ದೊರೆ ವಿರುದ್ಧ ಯುದ್ಧವನ್ನು ಸಾರಿದಾಗ ಬಾಜಿರಾವನು ಮೊಘಲರ ವಿರುದ್ಧ ನಾವು ನೋಡಿದ್ದೀವಿ, ಮರಾಠರು ಮೊಘಲರ ವಿರುದ್ಧ ಆಗಾಗ ಆಕ್ರಮಣವನ್ನು ಮಾಡ್ತಾನೆ ಇದ್ರು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಬಾಜಿರಾವ್ ಕೂಡ ಮೊಘಲರ ವಿರುದ್ಧ ದಾಳಿನ ಮಾಡ್ತಾನೆ, ಯುದ್ಧವನ್ನು ಸಾರ್ತಾನೆ. ಆಗ ನಿಜಾಮ್ ಉಲ್ ಮುಲ್ಕ್ ಈತ ಮೊಘಲರಿಗೆ ನೆರವನ್ನು ಕೊಡಲಿಕ್ಕೆ ಬಯಸ್ತಾನೆ. ಆ ಕಾರಣದಿಂದಾಗಿ ಈತ ತನ್ನ ಸೈನ್ಯದೊಂದಿಗೆ ದೆಹಲಿಗೆ ತೆರಳುವ ಸಂದರ್ಭದಲ್ಲಿ ಮೊಘಲರಿಗೆ ನೆರವನ್ನು ನೀಡಬೇಕು, ಈ ಯುದ್ಧದಲ್ಲಿ ಮೊಘಲರನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಸೈನ್ಯದೊಂದಿಗೆ ದೆಹಲಿಗೆ ತೆರಳ್ತಾ ಇರ್ತಾನೆ. ಆದರೆ ಅಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದರೆ ಭೂಪಾಲ ಈ ಪ್ರದೇಶದಲ್ಲಿ ಈ ಪ್ರಾಂತ್ಯದಲ್ಲಿ ಮರಾಠರಿಗೂ ಮತ್ತು 1ನೆಯ ಬಾಜಿರಾವ್ ಮತ್ತು ನಿಜಾಮ್ ಉಲ್ ಮುಲ್ಕನ ನಡುವೆ ಯುದ್ಧ ಪ್ರಾರಂಭವಾಗ್ತದೆ. ಈತ ಮೊಘಲರ ನೆರವು ನೀಡಲಿಕ್ಕೆ
ದೆಹಲಿಗೆ ಹೊರಡ್ತಾನೆ. ದೆಹಲಿಗೆ ಹೋಗುವ ಮುಂಚೆಯೇ ಭೂಪಾಲನಲ್ಲಿ ಈತನ ಮೇಲೆ 1ನೆಯ ಬಾಜಿರಾವ್ ಆಕ್ರಮಣವನ್ನು ಮಾಡ್ತಾನೆ, ಯುದ್ಧವನ್ನು ಸಾರ್ತಾನೆ. ಈ ಯುದ್ಧದಲ್ಲಿ 1ನೆಯ ಬಾಜಿರಾವೇ ಗೆಲುವನ್ನು ಸಾಧಿಸ್ತಾನೆ. ಈ ಯುದ್ಧದ ಪರಿಣಾಮ ಏನಾಯಿತು ಅಂದರೆ ನೋಡಿ, ನರ್ಮದಾ ಮತ್ತು ಚಂಬಲ್ ನದಿಗಳ ನಡುವಿನ ವಿಶಾಲ ಪ್ರದೇಶ ಈ ಬಾಜಿರಾವ್ಗೆ ಮರಾಠರಿಗೆ ದೊರಕಿತು. ಜೊತೆಗೆ 50 ಲಕ್ಷ ಯುದ್ಧ ಪರಿಹಾರ ಕೂಡ 1ನೆಯ ಬಾಜಿರಾವ್ಗೆ ದೊರಕಿತು. ನೋಡಿ, ಯುದ್ಧದಲ್ಲಿ ನಿಜಾಮ್ ಉಲ್ ಮುಲ್ಕ್ನನ್ನು ಸೋಲಿಸಿದ ನಂತರ ಈತ ಪೋರ್ಚುಗೀಸರಿಂದ ಸಾಲ್ಸೆಟ್, ಬೆಸ್ಸಿನ್ ಮತ್ತು ಸಿದ್ದಿಗಳಿಂದ, ಅಂದರೆ ಸಿದ್ದಿ ಅನ್ನೋದೊಂದು ಆ ಮನೆತನದ ಹೆಸರು, ಇವರಿಂದ ಜಂಜೀರಾ ಈ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ತಾನೆ. ಪುಣೆ ಇವನ ಆಡಳಿತ ಕೇಂದ್ರವಾಗಿತ್ತು. ಪುಣೆಯನ್ನು ತನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ. ಇದೇ ವೇಳೆಗೆ ಮರಾಠ ಒಕ್ಕೂಟದಲ್ಲಿದ್ದ ಗ್ವಾಲಿಯರ್ನ ಸಿಂಧಿಯಾ, ಇಂದೋರಿನ ಹೋಳ್ಕರ್, ನಾಗಪುರದ ಭೋನ್ಸ್ಲೆ, ಬರೋಡಾದ ಗಾಯಕ್ವಾಡ ಇವರು ಪರಸ್ಪರ ಸ್ವಾತಂತ್ರ್ಯಗೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. 1ನೆಯ ಬಾಜಿರಾವ್ ದಕ್ಷತೆಯಿಂದ ಆಡಳಿತವನ್ನು ನಡೆಸ್ತಾನೆ ಮತ್ತು ಮರಾಠ ರಾಜ್ಯದ ಕೀರ್ತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಕೂಡ ಈತ ಯಶಸ್ವಿಯಾಗ್ತಾನೆ. ಇದರಿಂದ ಇವನಿಗೆ ಈ ಎಲ್ಲ ಸಾಧನೆಗಳಿಂದ ಇವನಿಗೆ ಅಂದರೆ ಮರಾಠ ಒಕ್ಕೂಟದಲ್ಲಿನ ಸಿಂಧಿಯಾ, ಹೋಳ್ಕರ್ ಎಲ್ಲರನ್ನ ಒಟ್ಟಾಗಿ ಆಡಳಿತವನ್ನು ನಡೆಸ್ತಾನೆ. ಮತ್ತು ಅನೇಕ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಕೂಡ ವಿಸ್ತರಣೆ ಮಾಡ್ತಾನೆ. ಆ ಕಾರಣದಿಂದಾಗಿ ಇವನಿಗೆ 2ನೆಯ ಶಿವಾಜಿ ಎಂಬ ಹೆಸರು ಬಂದಿತು. 1ನೆಯ ಬಾಜಿರಾವ್ಗೆ 2ನೆಯ ಶಿವಾಜಿ ಅಂತ ಕರಿತಾ ಇದ್ರು. 1ನೇ ಬಾಜಿರಾವ್ನ ನಂತರ ಬಾಲಾಜಿ ಬಾಜಿರಾವ್ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಇವನು ತನ್ನ 20ನೆಯ ವಯಸ್ಸಿನಲ್ಲೇ ಅಧಿಕಾರಕ್ಕೆ ಬರ್ತಾನೆ. ಈತ ಅಧಿಕಾರಕ್ಕೆ ಬಂದಾಗ ಕೇವಲ 20 ವರ್ಷ ವಯಸ್ಸಾಗಿರ್ತದೆ. ಆದ್ದರಿಂದ ಆಡಳಿತದಲ್ಲಿ ಈತನಿಗೆ ಮಾರ್ಗದರ್ಶನ ನೀಡಲು ಹತ್ತಿರ ಸಂಬಂಧಿಯಾದಂತಹ ಸದಾಶಿವ ಬಾವು ಎಂಬಾತನನ್ನು ನೇಮಕ ಮಾಡಿಕೊಳ್ತಾರೆ. ಈತನು ಮರಾಠರ ಘನತೆಯನ್ನು ಹೆಚ್ಚಿಸಲು ಸ್ಫೂರ್ತಿ ನೀಡಿದನು. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕ್ರಮಗಳನ್ನು ಕೈಗೊಳ್ತಾನೆ. ನೋಡಿ, ಬುಂದೇಲಖಂಡದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಹೋಳ್ಕರ್ ಮತ್ತು ಸಿಂಧ್ಯಾ ಇವರ ಸೈನ್ಯದೊಂದಿಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಎಷ್ಟರಲ್ಲಿ? 1742ರಲ್ಲಿ. ಅಂದರೆ ಬುಂದೇಲ್ಖಂಡವನ್ನು ಆಕ್ರಮಿಸಿಕೊಳ್ಳೋದಕ್ಕೋಸ್ಕರ ಹೋಳ್ಕರ್ ಮತ್ತು ಸಿಂಧ್ಯಾದ ಸೈನ್ಯದೊಂದಿಗೆ ಈತ 1742ರಲ್ಲಿ ಆಕ್ರಮಣವನ್ನು ಮಾಡ್ತಾನೆ. ನೋಡಿ, ನಂತರ ಅಹಮದ್ ಶಾ ಅಬ್ದಾಲಿ ಈತ ಅಫ್ಘಾನಿಸ್ತಾನದಿಂದ ಬಂದು ಮೊಘಲರ ಆಡಳಿತ ಪ್ರದೇಶಗಳಾದಂತಹ ಲಾಹೋರ್, ಮುಲ್ತಾನ್, ಕಾಶ್ಮೀರಗಳನ್ನು ವಶಪಡಿಸ್ಕೊಳ್ತಾನೆ. ಇದರಿಂದ ಭಯಪಟ್ಟಂತಹ ಮೊಘಲ್ ದೊರೆ ಸಫ್ದರ್ ಜಂಗ್ ಈತ ಮರಾಠರ ಸಹಾಯವನ್ನು ಬೇಡ್ತಾನೆ, ಮರಾಠರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆಗ ಬಾಲಾಜಿ ಬಾಜಿರಾವ್ ಅಹಮದ್ ಶಾ ಅಬ್ದಾಲಿ ನಡುವೆ ಯುದ್ಧದಲ್ಲಿ ತೊಡಗಿದ್ದಾಗ ಎಲ್ಲಿ ಪಾಣಿಪತ್ ಎಂಬಲ್ಲಿ ವೈರಿಗಳೊಂದಿಗೆ ಹೋರಾಡಿ ಪರಾಭವಗೊಳ್ತಾನೆ, ಸೋತೋಗ್ತಾನೆ. ಅಹಮದ್ ಶಾ ಅಬ್ದಾಲಿಯ ವಿರುದ್ಧ ಬಾಲಾಜಿ ಬಾಜಿರಾವ್ ಸೋಲನ್ನು ಅನುಭವಿಸ್ತಾನೆ. ನೋಡಿ, ಬಾಲಾಜಿ ಬಾಜಿರಾವ್ ಅಹಮದ್ ಶಾ ಅಬ್ದಾಲಿಯ ವಿರುದ್ಧ ಪಾಣಿಪತ್ ಕದನದಲ್ಲಿ ಆತ ಏನು ಮಾಡಿರ್ತಾನೆ? ಸೋಲನ್ನು ಅನುಭವಿಸಿರ್ತಾನೆ. ಆತನ ನಂತರ ಬಾಲಾಜಿ ಬಾಜಿರಾವ್ನ 2ನೆಯ ಪುತ್ರ 1ನೆಯ ಮಾಧವರಾವ್ ಮರಾಠರ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಇವನು ತಂದೆಯ ಮರಣದ ನಂತರ ಪೇಶ್ವೆಯಾದನು. ಈತನ ತಂದೆ ಬಾಲಾಜಿ ಬಾಜಿರಾವ್ನ ಮರಣದ ನಂತರ ಈತ ಪೇಶ್ವೆಯಾಗ್ತಾನೆ. ನೋಡಿ, ಅಪ್ರಾಪ್ತ ವಯಸ್ಕನಾಗಿದ್ದ ಕಾರಣ ತನ್ನ ಚಿಕ್ಕಪ್ಪನನ್ನು ರಾಜಪ್ರತಿನಿಧಿಯನ್ನಾಗಿ ನೇಮಕವನ್ನು ಮಾಡ್ಕೊಳ್ತಾನೆ. ಈತನಿಗೆ ಅಪ್ರಾಪ್ತ ವಯಸ್ಸಿದ್ದರಿಂದಾಗಿ ಈತನ ಚಿಕ್ಕಪ್ಪನೇ ಆಳ್ವಿಕೆಯನ್ನು ರಾಜಪ್ರತಿನಿಧಿಯಾಗಿ ಮಾಡೋದಕ್ಕೆ ನೇಮಕವನ್ನು ಮಾಡ್ಕೊಳ್ತಾನೆ. 3ನೇ ಪಾಣಿಪತ್ನಂತಹ ಆಶ್ಚರ್ಯಕರ ರೀತಿಯಲ್ಲಿ 3ನೇ ಪಾಣಿಪತ್ ಕದನದಲ್ಲಿ ಸೋಲನ್ನು ಅನುಭವಿಸಿರ್ತಾರೆ, ಅಪಾರ ನಷ್ಟವನ್ನು ಅನುಭವಿಸಿರ್ತಾರೆ. ಬಾಲಾಜಿ ಬಾಜಿರಾವ್ ನಂತರ ಮರಾಠರ ಒಕ್ಕೂಟವನ್ನು ಮತ್ತೆ ಚೇತರಿಸಿಕೊಳ್ಳುವ ಹಾಗೆ, ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆಯುವ ಹಾಗೆ ಮಾಡಿದವನು ಅಂದರೆ ಅದು 1ನೆಯ ಮಾಧವರಾವ್. ಪಾಣಿಪತ್ನ ಸೋಲಿನ ಲಾಭ ಪಡೆದುಕೊಳ್ಳಲು ನಿಜಾಮ ಪ್ರಯತ್ನಿಸಲು ತೀರ್ಮಾನಿಸಿದಾಗ ಅವನನ್ನು ಅಹಮದ್ ನಗರದ ಬಳಿ ನಡೆದ ಯುದ್ಧದಲ್ಲಿ ಸೋಲಿಸ್ತಾನೆ. ಪಾಣಿಪತ್ ಕದನದಲ್ಲಿ ಇವರು ಸೋತೋಗಿರೋದನ್ನ ನೋಡಿ ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಈತನು ಏನು ಮಾಡ್ತಾನೆ? ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಆದರೆ ಆ ಯುದ್ಧದಲ್ಲಿ ಅಹಮದ್ ನಗರದ ಬಳಿ ನಡೆದ ಯುದ್ಧದಲ್ಲಿ ಮರಾಠರು ಗೆಲುವನ್ನು ಸಾಧಿಸ್ತಾರೆ. ಮೈಸೂರಿನ ಹೈದರಾಲಿಯನ್ನು ಕೂಡ ಸೋಲಿಸ್ತಾನೆ. ಹೈದರಾಲಿಯನ್ನು ಸೋಲಿಸಿ 2ನೆಯ ಸಲ ಮೈಸೂರಿನ ಮೇಲೆ ಯುದ್ಧವನ್ನು ಮಾಡಿ ಶ್ರೀರಂಗಪಟ್ಟಣದ ಮೇಲೆ ವಿಜಯವನ್ನು ಸಾಧಿಸ್ತಾನೆ. ನೋಡಿ, ಶಿವಾಜಿ ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನು ಹೈದರಾಲಿಯಿಂದ ಪಡೆದುಕೊಳ್ತಾನೆ.
ಅಪಾರ ಯುದ್ಧ ಪರಿಹಾರದ ಹಣವನ್ನು ಕೂಡ ಪಡ್ಕೊಳ್ತಾನೆ. ಉತ್ತರ ಭಾರತದಲ್ಲಿ ರಜಪೂತ, ಜಾಟ, ರೋಹಿಲರನ್ನು ಕೂಡ ಈತ ಏನು ಮಾಡ್ತಾನೆ, ಸೋಲಿಸ್ತಾನೆ ಯುದ್ಧವನ್ನು ಮಾಡಿ. ನೋಡಿ, ರಾಜಭ್ರಷ್ಟನಾಗಿ ಅಲೆಯುತ್ತಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ದೆಹಲಿ ಸಿಂಹಾಸನದ ಮೇಲೆ ಕೂರಿಸಲು ನೆರವನ್ನು ನೀಡಿದ್ದು ಯಾರು? 1ನೇ ಮಾಧವರಾವೇ. ಹೀಗೆ 1ನೇ ಮಾಧವರಾವ್ ಅಲ್ಪಾವಧಿಯಲ್ಲಿ ಮರಾಠರ ಕೀರ್ತಿಯನ್ನು ಪುನಃ ಸ್ಥಾಪನೆಯನ್ನು ಮಾಡ್ತಾನೆ. 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಮರಾಠರನ್ನು ನಿರ್ಣಯವಾಗಿ ಸೋಲಿಸಿದ ನಂತರ ಮರಾಠರ ಆಡಳಿತ ಅಂತ್ಯಗೊಳ್ಳುತ್ತದೆ, ಬ್ರಿಟಿಷರ ಆಡಳಿತ ಪ್ರಾರಂಭವಾಗ್ತದೆ. ನೋಡಿ, 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಜಯವನ್ನು ಗಳಿಸೋದ್ರ ಮೂಲಕ ಮರಾಠರು ನಿರ್ಣಾಯಕವಾದ ಸೋಲನ್ನು ಅನುಭವಿಸ್ತಾರೆ. ಇಲ್ಲಿಗೆ ಮರಾಠ ಸಾಮ್ರಾಜ್ಯದ ಆಡಳಿತ ಕೂಡ ಅಂತ್ಯಗೊಳ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪ್ಲೀಸ್ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ನಮ್ಮ ಚಾನಲ್ಗೆ ಮರಿಬೇಡಿ. ಥ್ಯಾಂಕ್ ಯು.